ಬಿಜೆಪಿ ಮತ್ತು JDSನ ಮೈತ್ರಿ ಹೊಂದಾಣಿಕೆ NDA ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಗೋವಾದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರಮೋದ್ ಸಾವಂತ್ ಅವರು ಮತ್ತು ನಮ್ಮ ಜಿಲ್ಲೆಯ ಎರಡೂ ಪಕ್ಷಗಳ ಎಲ್ಲ ಮುಖಂಡರುಗಳು ಸೇರಿ ಇವತ್ತಿನ ದಿನ ನಾಮಪತ್ರ ಸಲ್ಲಿಕೆ ಆಗ್ತದೆ. ಸರ್, ಕಾಂಗ್ರೆಸ್ ನಾಮಪತ್ರದ ದಿನ JDS ವಿರುದ್ಧ ಮತ್ತು BJP ವಿರುದ್ಧ HDK ಅವರು ವಾಗ್ದಾಳಿಯನ್ನ ಮಾಡಿದ್ರು. ನಾನೇನು ವಾಗ್ದಾಳಿ ಮಾಡಿಲ್ವಣ್ಣ, ಅವರು ನಮ್ಮ ಮೇಲೆ ವಾಗ್ದಾಳಿ ಮಾಡಿದ್ದಾರೆ. ಅದೇ DK ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿದ್ದಾರೆ, ಅದಕ್ಕೆಲ್ಲ ಉತ್ತರ ಕೊಡೋಣ, ಜನವೇ ಉತ್ತರ ಕೊಡ್ತಾರೆ. ಸರ್, ವಿಶ್ವಾಸ ಯಾವ ರೀತಿ ಇದೆ ಸರ್? ನನಗೆ ಯಾವುದೇ ರೀತಿಯ ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದಿರು, ಯುವಕ ಸ್ನೇಹಿತರು ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ಈ ಚುನಾವಣೆಯಲ್ಲಿ ಮೈತ್ರಿಯ ಅಭ್ಯರ್ಥಿ ನಾನು ನಿಂತಿದ್ದೇನೆ. ಎಲ್ಲರೂ ಸರ್ವಾನುಮತದಿಂದ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ. ಸರ್, JDS ಮಂಡ್ಯದಲ್ಲಿ ನೆಲ ಕಚ್ಚಿದೆ, HDKಯನ್ನು ಸೋಲಿಸಿ ಎಲ್ಲಿ ನೆಲ ಕಚ್ಚಿದೆ? ಕಾಂಗ್ರೆಸ್ಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ, ಸೀಟ್ಗಳವ್ರು ಜಾಸ್ತಿ ಗೆದ್ದಿರ್ಬೋದು, ವ್ಯತ್ಯಾಸ 3,000 ಇರ್ತಕ್ಕಂಥದ್ದು. ರೈತ ಸಂಘ ಹೊರತುಪಡಿಸಿ ಕಾಂಗ್ರೆಸ್ಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಕೇವಲ 3,000 ಮತಗಳು. ಅದರಿಂದ ನೆಲ ಕಚ್ಚಿಸಲಿಕ್ಕೆ ಜನತಾಳನ್ನು ಕಾಂಗ್ರೆಸ್ ನಾಯಕರುಗಳು ಸಾಧ್ಯ ಇಲ್ಲ. ಇದು ಮಂಡ್ಯ ಜಿಲ್ಲೆಯ ರೈತರು, ಮಂಡ್ಯ ಜಿಲ್ಲೆಯ ತಾಯಂದರು ಈ ಪಕ್ಷವನ್ನು 60 ವರ್ಷಗಳಿಂದ ಆಶೀರ್ವಾದ ಮಾಡಿ ಬೆಳೆಸಿ ಉಳಿಸಿದ್ದಾರೆ. ಸುಮಲತಾ ಅವರ ನಿರ್ಧಾರ ಏನಿದೆ, ಅವರ ನಿರ್ಧಾರಕ್ಕೆ ನಮ್ಮ ಸ್ವಾಗತ ಇದೆ. BJPಯ ಪಕ್ಷದ ಜೊತೆ ಅವರು ಮೊದಲಿಂದಲೂ ಅವರ ಒಂದು ಅನ್ಯೋನ್ಯತೆ ಬಾಂಧವ್ಯಗಳನ್ನು ಇಟ್ಕೊಂಡಿದ್ದರು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ದೇಶದ ಜನತೆಯಲ್ಲಿ ಇಡೀ ಯಾವುದೇ ಭಾಗಕ್ಕೆ ಹೋದರೂ ಆ ಒಂದು ವಾತಾವರಣ ಏನಿದೆ, ಆ ನಿಟ್ಟಿನಲ್ಲಿ ಅವರು BJPಗೆ ಅಧಿಕೃತವಾಗಿ ಸೇರ್ತಕ್ಕಂಥ ದಿನವನ್ನು ಪ್ರಕಟ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ, ಅದಕ್ಕೆ ನನ್ನ ಸ್ವಾಗತ ಇದೆ. ಶತಮಾನಂ ಭವತಿ ಶತಾಯುಃ ಪುರುಷಸ್ಯೇಂದ್ರಿಯ ಆಯುಷ್ಯೇಂದ್ರಿಯ ಪ್ರತಿಷ್ಠತೆ ಮಾಯೋಃ ದೀರ್ಘಾಯುಷ್ಯಮಸ್ತು ಉತ್ತರೋತ್ತರಭಿವೃದ್ಧಿರಸ್ತು ಪರಸಂತಮಸ್ತು ಆರೋಗ್ಯಮಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ಈಶ್ವರ ಒಳ್ಳೇದು ಮಾಡಲಿ, ಆರೋಗ್ಯ ಭಾಗ್ಯ ಕೊಟ್ಟು ಈ ಸಾರಿ ಜೈಶೀಲರಾಗಿ ಬರಬೇಕು. ಭಗವಂತ ಆರೋಗ್ಯ ಮಾಡಿ ಮಾಡಿದ್ದೀರಿ, ಇನ್ನು ಮಾಡುವಂತ ಶಕ್ತಿ ಕೊಡಲಿ, ಒಳ್ಳೇದಾಗಲಿ. ನಮ್ದು ನಮ್ಮ ಅರ್ಚಕ ಬಾಂಧವರೆಲ್ಲ ಕಾಣಿಸ್ತಾ ಪೊಲೀಸಣ ಚೂರು ಆ ಕಡೆ ಇದೆ ಮಾತಾಡ್ತಾರೆ.